ಇಂದಿನ ವಿಡಿಯೋದಲ್ಲಿ ನಾವು ವಸಿಷ್ಠ ವಿಶ್ವಾಮಿತ್ರರ ವಿವಾದ ಈ ಪದ್ಯದ 4ನೇ ಭಾಗವನ್ನ ನೋಡೋಣ. ಇದು ICSE ಕನ್ನಡ ಸಾಹಿತ್ಯ ಸಂಗಮ ಪುಸ್ತಕದಿಂದ ಆರಿಸಲಾದ ಪದ್ಯ. ಇದು ICSE 9th ಮತ್ತೆ 10th ಅವರಿಗೆ ಇರುವ ಕನ್ನಡ ಪುಸ್ತಕ. ಇದನ್ನು ಬರೆದವರು ರಾಘವಾಂಕ. ಈ ಪದ್ಯವನ್ನು ಬರೆದವರು ರಾಘವಾಂಕ. ಈಗ ನಾವು 4ನೇ ಭಾಗವನ್ನು ನೋಡೋಣ. 4ನೇ ಭಾಗ ನೋಡೋಕ್ಕಿಂತ ಮುಂಚೆ ಹಿಂದಿನ ವಿಡಿಯೋದಲ್ಲಿ ನಾವು ಏನನ್ನ ಈ ಷಟ್ಪದಿಯಲ್ಲಿ ನಾವು ಏನನ್ನ ತಿಳ್ಕೊಂಡಿದ್ವಿ ಅಂತ ಒಂದು ಸುಮ್ಮನೆ ಹೈಲೈಟ್ ನೋಡೋಣ. ಹೈಲೈಟ್ಸ್. ಸೊ ಇಲ್ಲಿ ಹೇಳ್ತಾರೆ, ಯಾರು ವಸಿಷ್ಠ ಮುನಿಗಳನ್ನ ಇಂದ್ರ ಕೇಳ್ತಾನೆ, ಯಾವ ಈ ಭೂಲೋಕದಲ್ಲಿ ಇರುವ ಇಕ್ಷ್ವಾಕು ವಂಶದಲ್ಲಿ ಯಾವ ರಾಜನು ಸತ್ಯಸಂಧನು ಅಂತ. ಆಗ ವಸಿಷ್ಠರು ಹೇಳ್ತಾರೆ, ಇಕ್ಷ್ವಾಕು ವಂಶದ ಚತುರ್ದಶ ಭುವನಗಳನ್ನು ಆಳಿದ ಎಲ್ಲ ರಾಜರು ಅಂತಹ ವೀರರೇ. ಆದ್ರೆ ಅಂತಹ ಕುಲದವರನ್ನ ಉದ್ಧರಿಸಲೆಂದೇ ಅವತರಿಸಿದರು ಹರಿಶ್ಚಂದ್ರ ಎಂಬ ರಾಜ ಚಕ್ರವರ್ತಿ. ಅವನ ಸತ್ಯಸಂಧತೆಯನ್ನು ನಾನು ಏನ್ ಹೇಳಲಿ? ಅವನ ಸತ್ಯಸಂಧತೆಯನ್ನು ನನ್ನಿಂದ ಹೊಗಳೋದಕ್ಕೆ ಸಾಧ್ಯ ಇಲ್ಲ. ಅದು ಫಣಿಪತಿಗೆ ಮಾತ್ರ ಗೊತ್ತು. ಮತ್ತೆ ಇದು ನಾನು ಏನ್ ಹೇಳ್ತಾ ಇದ್ದೀನೋ ಈ ಮಾತು ಶಶಿಮೌಳಿಯ ಆಣೆ ಅಂತ ವಸಿಷ್ಠರು ಆಣೆ ಮಾಡಿ ಹೇಳ್ತಾರೆ. ಸೊ ಈ ರೀತಿ ವಸಿಷ್ಠರು ವಿಶ್ವಾಮಿತ್ರ ಅಲ್ಲ, ಹರಿಶ್ಚಂದ್ರನ ಬಗ್ಗೆ ಹೇಳಿ ಇಂದ್ರನಿಗೆ ಉತ್ತರ ನೀಡ್ತಾರೆ. ಸೊ ಇವರು ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊಂಡು, ಸತ್ಯ ಹರಿಶ್ಚಂದ್ರನ ಬಗ್ಗೆ ಹೇಳಿದ ಮಾತನ್ನ ಕೇಳಿಸ್ಕೊಂಡು ನಮ್ಮ ಇವರು ವಿಶ್ವಾಮಿತ್ರ ಇವರಿಗೆ ತುಂಬಾನೇ ಕೋಪ ಬರುತ್ತೆ. ಈಗ ನೆಕ್ಸ್ಟ್ ಏನು ಷಟ್ಪದಿ ಅಂತ ಈಗ ನೋಡೋಣ. ಈಗ ಇದನ್ನು ಓದ್ಬಿಡೋಣ ಫಸ್ಟ್. ತೀವಿದೊಡ್ಡೋಲಗದ ನಡುವೆ ತನ್ನ ಮೊದಲೋಳವಿ ನುಡಿಸದ ಕೋಪವಂದ ವಸಿಷ್ಠ ಮುನಿ ಯಾವುದಂ ಪೇಳ್ದಡದನಲ್ಲೆಂಬ ಭಾಷೆ ಎರಡ ಕಿಳ ಜೀವಾವಳಿಯಲಿ ಭಾವಿ ಪಡೆ ಕುಂದನಲ್ಲದೆ ಲೇಸ ಕಾಣದಿಹ ಭಾವ ಮುಪ್ಪರಿಗೊಂಡು ಕುಡಿವರಿದು ಕಡುಗೋಪವಾವರಿಸಿ ಕೌಶಿಕಂ ನಿಂದು ನಿಲ್ ನುಡಿಯಬೇಡೆಂದು ಜರಿದಿಂತೆಂದನು. ಸೊ ಇದು ಬಂದು ಪದ್ಯ. ಈಗ ನಾವು ಇದನ್ನ ಸ್ಪ್ಲಿಟ್ ಮಾಡಿ ಓದೋಣ. ಸೊ ತೀವಿದ ಒಡ್ಡೋಲಗದ ನಡುವೆ ತನ್ನ ಮೊದಲೊಳ್ ಓವಿ ನುಡಿಸದ ಕೋಪವು ಒಂದ ವಸಿಷ್ಠ ಮುನಿ ಯಾವುದ ಪೇಳ್ದಡ್ ಇದನ್ ಇಲ್ಲೆಂಬ ಭಾಷೆ ಎರಡು ಅಖಿಳ ಜೀವ ಅವಳಿಯಲ್ಲಿ ಭಾವಿ ಪಡೆ ಕುಂದನಲ್ಲದೆ ಲೇಸ ಕಾಣದಿಹ ಭಾವ ಮುಪ್ಪರಿಗೊಂಡು ಕುಡಿ ಅರಿದು ಕಡುಗೋಪವ ಆವರಿಸಿ ಕೌಶಿಕಂ ನಿಂದು ನಿಲ್ ನುಡಿಯಬೇಡ ಎಂದು ಜರಿದು ಇಂತೆಂದನು. ಸೊ ಇದು ನಾವು ಸ್ಪ್ಲಿಟ್ ಮಾಡಿರೋದು. ಈಗ ನಾವು ಇದರ ಅರ್ಥ ಏನು ಅಂತ ನಾವು ನೋಡೋಣ. ಸೊ ಸ್ಪ್ಲಿಟ್ ಮಾಡಿರೋದು ಅರ್ಥ ಆಯ್ತಲ್ಲ ನಿಮಗೆ? ಇದು ತೀವಿದ ಒಡ್ಡೋಲಗದ ಆ ರೀತಿ ನಾವು ಸ್ಪ್ಲಿಟ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಇದನ್ನ ಜೇರಿದಿಂತೆಂದನು ಅಂತ ಓದ್ಕೋಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ಲೆಟರ್ ಇದೆ ಅಲ್ಲ, ಅದನ್ನ ರೀ ಅಂತ ಓದ್ಬೇಕಾಗುತ್ತೆ. ಇದು ನಡದಲ್ಲಿ ಇದನ್ನ ಹೀಗೆ ಬಿಟ್ಟಿದ್ದಾರೆ. ಮೇ ಬಿ ನಾರ್ಮಲ್ ರೀ ಬರಿಬಹುದಿತ್ತು, ಯಾಕಂದ್ರೆ ನಾವು ಇದನ್ನ ಅಷ್ಟೊಂದು ಯೂಸ್ ಮಾಡಲ್ಲ. ಬಟ್ ಆಗಿನ ಕಾಲದಲ್ಲಿ ಇದು ಒಂದು ಇತ್ತು ಅಂತ ನಿಮ್ಗೆ ಅರ್ಥ ಆಗ್ಲಿ ಅಂತ ಹಾಗೆ ಬಿಟ್ಟಿದ್ದಾರೆ. ತೀವಿದ ಒಡ್ಡೋಲಗದ ನಡುವೆ ತನ್ನ ಮೊದಲಳು ಓವಿ ನುಡಿಸದ ಕೋಪ ಒಂದು ಆ ವಸಿಷ್ಠ ಮುನಿ ಯಾವುದಂ ಪೇಳ್ದಡೆ ಅದನ್ ಅಲ್ಲೆಂಬ ಇಲ್ಲೆಂಬ ಭಾಷೆ ಎರಡು ಅಖಿಳ ಜೀವ ಅವಳಿಯಲ್ಲಿ ಭಾವಿ ಪಡೆ ಕುಂದನಲ್ಲದೆ ಲೇಸ ಕಾಣದಿಹ ಭಾವ ಮುಪ್ಪರಿಗೊಂಡು ಕುಡಿವೊಂದು ಕಡುಗೋಪವು ಆವರಿಸಿ ಕೌಶಿಕಂ ನಿಂದು ನಿಲ್ ನುಡಿಯಬೇಡ ಎಂದು ಜರಿದು ಇಂತೆಂದನು. ಇದನ್ನ ಇನ್ನೊಂದ್ಸಲನು ನಾನು ಹೇಳ್ದೆ. ಈಗ ನಾವು ಇದರ ಅರ್ಥ ನೋಡೋಣ. ತೀವಿದ ಅಂದ್ರೆ ತುಂಬಿದ. ಆ ತುಂಬಿದ ಒಡ್ಡೋಲಗದ ನಡುವೆ, ಆ ರಾಜಸಭೆಯ ನಡುವೆ, ಇಂದ್ರನ ರಾಜಸಭೆಯ ಆ ನಡುವೆ, ಅದರ ಮಧ್ಯೆ
ತನ್ನಂ ಇದನ್ನು ಯಾರು ಹೇಳ್ತಾ ಇದ್ದಾರೆ? ಇದನ್ನ ವಿಶ್ವಾಮಿತ್ರರು ಅವರ ತಲೆನಲ್ಲಿ ಏನ್ ಬರ್ತಾ ಇದೆ ಅದು. ಓಕೆ, ಅವರು ಏನ್ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ. ತನ್ನಂ ಅಂದ್ರೆ ನನ್ನನ್ನ ಮೊದಲೋಳ್ ಅಂದ್ರೆ ನನ್ನನ್ನ ಮೊದಲು ಅಂತಾನೆ. ಓವಿ ಅಂದ್ರೆ ಪ್ರೀತಿಯಿಂದ, ನುಡಿಸದ ಅಂದ್ರೆ ಮಾತನಾಡಿಸದ ಕೋಪವು ಒಂದ. ಸೊ ವಿಶ್ವಾಮಿತ್ರ ಕೋಪ ಬರೋದಕ್ಕೆ ತುಂಬಾ ಕಾರಣಗಳಿದೆ. ಸೊ ಅದರಲ್ಲಿ ಇದು ಒಂದು. ಯಾವುದು? ಈ ತುಂಬಿದ ಒಡ್ಡೊಲಗದ ನಡುವೆ ತನ್ನನ್ನ ಪ್ರೀತಿಯಿಂದ ಮೊದಲನೇ ಸಲ ಮಾತಾಡಿಸ್ಲಿಲ್ಲ. ಯಾರು ಮಾತಾಡಿಸ್ಲಿಲ್ಲ? ಇಂದ್ರ. ಅದಾದ್ಮೇಲೆ ವಸಿಷ್ಠ ಮುನಿ ಯಾವುದು ಪೇಳ್ದಡ್. ವಸಿಷ್ಠ ಮುನಿಗಳಿದ್ದಾರಲ್ಲ, ಅವರು ಯಾವುದೇ ಹೇಳಿದ್ರು, ಪೇಳ್ದಡ್ ಅಂದ್ರೆ ಯಾವ್ದನ್ನ ಹೇಳ್ತಾರೋ, ಯಾವ ಸ್ಟೇಟ್ಮೆಂಟ್ ಮಾಡ್ತಾರೋ ಅದನ್ನ ಇದನ್ನು ಇಲ್ಲ ಅಂತ ಭಾಷೆ ಮಾಡಿರ್ತಾರೆ. ಅಂದ್ರೆ ಅವರು ಒಂದು ರೀತಿ ಒಬ್ರಿಗೊಬ್ರಿಗೂ ಇಷ್ಟ ಆಗಲ್ಲ. ಸೊ ಹಾಗೆ ಅವ್ರು ಏನ್ ಹೇಳ್ತಾರ ಅದನ್ನ ಇಲ್ಲ ಅಂತ ಪ್ರೂವ್ ಮಾಡೋದು. ಅದನ್ನ ಪ್ರೂವ್ ಮಾಡೋದು ಅದು ಎರಡನೇ ಕಾರಣ. ಇನ್ನೊಂದು, ಈ ಅಖಿಲ ಅಂದ್ರೆ ಎಲ್ಲ, ಅಖಿಲ ಅಂದ್ರೆ ಸಮೂಹ, ಅಖಿಲ ಜೀವ ಸಮೂಹ ಅಂದ್ರೆ ಅಖಿಲ ಜೀವ ಸಮೂಹ, ಎಲ್ಲಾ ಜೀವಿಗಳು ಭಾವಿ ಪಡೆ ಅಂದ್ರೆ ಯಾವ ರೀತಿ ಭಾವಿಸುತ್ತೆ, ಯಾವ ರೀತಿ ಭಾವಿಸ್ತಾರೆ ಅಂತ. ಓಕೆ, ಜೀವವಳಿಯಲ್ಲಿ ಅಂದ್ರೆ ಅಖಿಲ ಜೀವವಳಿಯಲ್ಲಿ ಈ ರೀತಿ ಅಸೂಯೆ ಎಲ್ಲ ಕಾಮನ್ ಅಲ್ವಾ, ಅದೆಲ್ಲ ಸಾಮಾನ್ಯ. ಆ ರೀತಿ ಭಾವನೆ. ಮತ್ತೆ ಇನ್ನೊಂದು ಭಾವನೆ, ಆ ರೀತಿ ಭಾವನೆ ಬಂದ್ರೂ ಯಾವ ರೀತಿ ಭಾವನೆ ಬರುತ್ತೆ? ಭಾವಿ ಪಡೆ ಕುಂದನಲ್ಲದೆ ಲೇಸ ಕಾಣದಿಹ. ಕುಂದನಲ್ಲದೆ ಲೇಸ ಕಾಣದಿಹ ಅಂದ್ರೆ ಒಳ್ಳೇದು ಕಾಣಿಸಲ್ಲ. ಓಕೆ, ಲೇಸು ಅಂದ್ರೆ ಒಳ್ಳೇದು, ಬರೀ ಕೆಟ್ಟದ್ದನ್ನೇ. ಕುಂದು ಅಂದ್ರೆ ಕೆಟ್ಟದ್ದು ಮಾಡೋದು. ಸೊ ಕುಂದನಲ್ಲದೆ, ಕೆಟ್ಟದ್ದಲ್ಲದೆ ಒಳ್ಳೇದನ್ನ ಕಾಣಿಸದೇ ಇರುವಂತಹ ಭಾವ ಮುಪ್ಪರಿಗೊಂಡು ಅಂದ್ರೆ ಹೆಚ್ಚಾಗಿ, ಮುಪ್ಪರಿಗೊಂಡು ಅಂದ್ರೆ ಪಕ್ವವಾಗಿ, ದೃಢವಾಗಿ, ಅರಿದು ಕಡುಗೋಪವ ಆವರಿಸಿ, ಇದೆಲ್ಲ ಸೇರಿ ಎಲ್ಲ ಕುಡಿದ ಹಾಗೆ. ಓಕೆ, ಕಡುಗೋಪವ ಆವರಿಸಿ. ಓಕೆ, ಕಡುಗೋಪವ ಆವರಿಸಿ ಅಂದ್ರೆ ಬರೀ ಕೋಪ ಅಲ್ಲ, ಕಡುಗೋಪ ಅಂದ್ರೆ ಹೆಚ್ಚಾದ ಕೋಪ, ಒಂದು ರೀತಿಯ ಕೆಟ್ಟ ಕೋಪ ಅದು ಆವರಿಸ್ತು. ಯಾರನ್ನ ಆವರಿಸಿತ್ತು? ಕೌಶಿಕ, ವಿಶ್ವಾಮಿತ್ರನ ಇನ್ನೊಂದು ಹೆಸರು ಕೌಶಿಕ ಅಂತಾನು ಇದೆ. ಇದರ ಬಗ್ಗೆ ಎಲ್ಲ ಒಂದೊಂದರ ಬಗ್ಗೆ ಒಂದೊಂದು ಕಥೆ ಇದೆ, ಇದೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಕೌಶಿಕ್ ಅಂದ್ರೆ ವಿಶ್ವಾಮಿತ್ರ ಅಂತ ತಿಳ್ಕೊಳ್ಳಿ. ಸೊ ವಿಶ್ವಾಮಿತ್ರನ್ನ ಈ ಎಲ್ಲಾ ಕಾರಣಗಳಿಂದ ಕೋಪ ಆವರಿಸಿದ್ದಾದ್ಮೇಲೆ ಅವರಿಗೆ ತುಂಬಾ ಕೋಪ ಬಂತು. ಯಾಕೆಂದ್ರೆ ಈ ರೀತಿ ತುಂಬಿದ ಒಡ್ಡೋಲಗ ಅಂದ್ರೆ ಈ ರೀತಿ ಎಷ್ಟೊಂದು ಜನ ಇದ್ದಾರೆ, ಇವರ ಮುಂದೆ ನನ್ನ ಮಾತಾಡಿಸ್ದೆ ಇನ್ಯಾರನ್ನ ಮಾತಾಡಿಸಿದ್ರು ಅಂತ ಎಷ್ಟೊಂದು ಕೋಪ ಬಂತು ಅಂದ್ರೆ ನಮ್ಮ ವಿಶ್ವಾಮಿತ್ರರಿಗೆ. ಅವರು ನಿಲ್ಸು, ನುಡಿಬೇಡ ಅಂದ್ರೆ ಮಾತಾಡ್ಬೇಡ, ಜರಿದು ಇಂತೆಂದನು ಅಂದ್ರೆ ಮುಂದೆ ಇನ್ನು ಬರುತ್ತೆ ಇಂತೆಂದನು ಅಂತ. ಸೊ ಜರಿದು ಅಂದ್ರೆ ನಿಂದಿಸಿ. ಯಾರನ್ನ ನಿಂದಿಸಿದ್ದು? ವಸಿಷ್ಠರನ್ನ ನಿಂದಿಸಿ, ನಿಲ್ಲು, ಸಾಕು ಸ್ವಾಮಿ, ನೀನು ಮಾತಾಡಿದ್ದು ನಿಲ್ಸು ಅಂತಾರಲ್ಲ, ಆ ರೀತಿ ನಮ್ಮ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ನೀನು ಹೇಳಿದ್ದು ನಿಲ್ಸು, ಸಾಕು, ಏನ್ ಮಾತಾಡ್ತಾ ಇದೀಯ ನೀನು ಅಂತ ಹೇಳ್ತಾನೆ ಕೌಶಿಕನು. ಅಂದ್ರೆ ವಿಶ್ವಾಮಿತ್ರ ವಸಿಷ್ಠನಿಗೆ ಮಾತನಾಡಬೇಡ, ನೀನು ನಿಂತು ಬಿಡು ಅಂತ ಹೇಳ್ತಾನೆ. ತುಂಬಿದ ಒಡ್ಡೋಲಗದ ನಡುವೆ ತನ್ನನ್ನು ವಿಚಾರಿಸದೆ ಇಂದ್ರನು ವಸಿಷ್ಠರನ್ನ ವಿಚಾರಿಸಿದ. ಅದಕ್ಕೆ ಕೋಪಗೊಂಡು ವಿಶ್ವಾಮಿತ್ರನು ವಸಿಷ್ಠರನ್ನು ಜರೆದು ಮಾತನ್ನ ನಿಲ್ಲಿಸು ಅಂತ ಸೂಚಿಸ್ತಾನೆ. ಸೊ ವಸಿಷ್ಠರ ನುಡಿಗೆ ಕೋಪಗೊಂಡವರು ಯಾರು? ವಿಶ್ವಾಮಿತ್ರ ಮುನಿಗಳು. ಈ ತುಂಬಿದ ಸಮಯದಲ್ಲಿ ನನ್ನನ್ನು ಮೊದಲು ಗೌರವ ಅಥವಾ ಒಲುಮೆಯಿಂದ ಏನನ್ನು ಮಾತಾಡಿಸ್ತಾ ಇಂದ್ರನು ವಸಿಷ್ಠರನ್ನ ಮೊದಲು ಪ್ರೀತಿಯಿಂದ ಪ್ರಶ್ನಿಸೋದಿಕ್ಕೆ ಕೋಪ ಮಾಡ್ಕೊಂಡ. ಮತ್ತೆ ವಸಿಷ್ಠ ಮುನಿ ಹರಿಶ್ಚಂದ್ರನ ಹೊಗಳಿಕೆ
ಮಾತುಗಳನ್ನ ಹೇಳಿದ್ದು, ಆ ನುಡಿಗಳನ್ನ ಸುಳ್ಳು ಮಾಡುವುದಾಗಿ ಭಾಷೆ ಅಂದ್ರೆ ಅವನು ಓದ್ ತಗೊಂಡ. ಓಕೆ, ಮತ್ತೆ ಕೆಟ್ಟದ್ದನ್ನಲ್ಲದೆ ಒಳ್ಳೆಯದನ್ನ ಕಾಣುವಂತಹ ಭಾವ, ಕಾಣದೇ ಇರುವಂತಹ ಭಾವ, ಕಾಣುವಂತಹ ಅಲ್ಲ, ಕಾಣದೇ ಇರುವಂತಹ ಭಾವ ಹೊಂದಿದ್ದು ಕಡುಗೋಪದಿಂದ ಎದ್ ನಿಲ್ತಾರೆ ವಿಶ್ವಾಮಿತ್ರರು. ಮತ್ತು ವಸಿಷ್ಠರು ಹರಿಶ್ಚಂದ್ರನ ಗುಣಗಾನ ಮಾಡೋದನ್ನ ನಿಲ್ಸು ಅಂತ ಹೇಳ್ತಾ ವಿಶ್ವಾಮಿತ್ರರು ವಸಿಷ್ಠರನ್ನ ಹಳಿತಾರೆ. ಸೊ ಇದು ಈ ಷಟ್ಪದಿಯ ಸಾರಾಂಶ. ಮುಂದಿನ ವಿಡಿಯೋದಲ್ಲಿ ಇನ್ನು ಯಾವುದು ನೆಕ್ಸ್ಟ್ ಯಾವ್ದಿದೆ, ಶ್ರುತಿ ಮತ ಕುಲಾಚಾರ ಅಂತ, ಆ ಷಟ್ಪದಿಯ ವಿವರವನ್ನ ನೋಡೋಣ. ಇದು ಒಂದೊಂದನ್ನು ನಿಧಾನಕ್ಕೆ ನೀವು ಅರ್ಥ ಮಾಡಿಕೊಂಡು ಮತ್ತೆ ನೀವು ಆನ್ಸರ್ ಬರೆಯುವಾಗ ಇದರಲ್ಲಿರುವ ಒಂದಷ್ಟು ಪದಗಳನ್ನ ನೀವು ಬೈ ಹಾರ್ಟ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಅರ್ಥನಾದ್ರೂ ಮಾಡ್ಕೊಳ್ಳಿ, ಅದನ್ನ ನೀವು ಬರಿಬೇಕಾಗುತ್ತೆ. ಈಗ ಕೌಶಿಕ ಅನ್ನೋದು, ಇದನ್ನೆಲ್ಲಾನು ಕಡುಗೋಪ ಇದನ್ನ ತೀವಿದ ಒಡ್ಡೋಲಗ ನೀವು ಯೂಸ್ ಮಾಡ್ಬೇಕು. ತುಂಬಿದ ಒಡ್ಡೋಲಗ ಅಂತ ಬರಿಬಹುದು, ನಿಮಗೆ ಮಾರ್ಕ್ಸ್ ಬರುತ್ತೆ, ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಇದರಲ್ಲಿ ನಿಮಗೆ ಏನಾದ್ರೂ ಡೌಟ್ಸ್ ಬಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಓಕೆ, ಥ್ಯಾಂಕ್ ಯು.